ಯುದ್ಧದಿಂದ ಹಿಂದೆ ಸರಿದ ಅಮೆರಿಕ ಇರಾನ್ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ. 40 ದಿನಗಳ ಘೋರ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್. ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ್ದ ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಕೊನೆಗೂ ತಾತ್ಕಾಲಿಕ ವಿರಾಮ ಸಿಕ್ಕಿದೆ. ಮಹತ್ವದ ಬೆಳವಣಿಗೆಯಲ್ಲಿ 40 ದಿನಗಳ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ. ಇರಾನ್ಗೆ ನೀಡಿದ್ದ 48 ಗಂಟೆಗಳ ಡೆಡ್ಲೈನ್ ಅಂತ್ಯವಾಗುವ 1 ಗಂಟೆ ಮೊದಲೇ ಟ್ರಂಪ್ ಯುದ್ಧ ವಿರಾಮ ಘೋಷಿಸಿದ್ದಾರೆ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಯುದ್ಧಕ್ಕೆ ವಿರಾಮ. ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ಕ್ಕೆ ಮಹತ್ವದ ಮಾತುಕತೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕಾಲ ಕದನ ವಿರಾಮ ಒಪ್ಪಂದ ಆಗಿದೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಪ್ರಮುಖ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿದೆ. ಎಲ್ಲ ವಿವಾದಗಳನ್ನ ಇತ್ಯರ್ಥಪಡಿಸೋಕೆ ನಿರ್ಣಾಯಕ ಒಪ್ಪಂದ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತುಕತೆಗಾಗಿ ಪಾಕಿಸ್ತಾನ 2 ದೇಶಗಳ ನಿಯೋಗಗಳನ್ನ ಇಸ್ಲಾಮಾಬಾದ್ಗೆ ಆಹ್ವಾನಿಸಿದೆ. ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ನೇ ತಾರೀಕು ಮಾತುಕತೆ ನಡೆಯಲಿದೆ. ಇಸ್ರೇಲ್ ಕೂಡ ಸೇನಾ ಕಾರ್ಯಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸೋಕೆ ಸಮ್ಮತಿಸಿದೆ. ಒಪ್ಪಂದದಂತೆ ಉಭಯ ರಾಷ್ಟ್ರಗಳು ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸೋಕೆ ಮತ್ತು ಮುಂದಿನ ಶಾಂತಿ ಮಾತುಕತೆಗಳಿಗೆ ಒಪ್ಪಿಕೊಂಡಿದೆ. ಇರಾನ್ ನೀಡಿರುವ 10 ಅಂಶಗಳ ಪ್ರಸ್ತಾವನೆಯ ಆಧಾರದ ಮೇಲೆ ಶಾಂತಿ ಮಾತುಕತೆ ನಡೆಸೋಕೆ ಅಮೆರಿಕ ಮುಂದಾಗಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಅವರೊಂದಿಗಿನ ಮಾತುಕತೆಗಳ ಆಧಾರದ ಮೇಲೆ 2 ವಾರಗಳ ಕದನ ವಿರಾಮ ಒಪ್ಪಂದಕ್ಕೆ ಬರಲಾಗಿದೆ. ಇರಾನ್ ಮೇಲಿನ ವಿನಾಶಕಾರಿ ದಾಳಿಯನ್ನ ತಡೆ ಹಿಡಿಯುವಂತೆ ಪಾಕ್ ಪ್ರಧಾನಿ ವಿನಂತಿಸಿದ್ರು. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮತ್ತು ಸುರಕ್ಷಿತವಾಗಿ ತೆರೆಯೋಕೆ ಒಪ್ತಾ ಇದೆ. ಹೀಗಾಗಿ ಇರಾನ್ ಮೇಲಿನ ದಾಳಿಯನ್ನ 2 ವಾರಗಳ ಅವಧಿಗೆ ಸ್ಥಗಿತಗೊಳಿಸೋಕೆ ನಾನು ಕೂಡ ಒಪ್ತೇನೆ. ಇದು 2 ಕಡೆಯಿಂದಲೂ ಕದನ ವಿರಾಮ ಆಗಿರುತ್ತೆ. ಇದು ಉಭಯ ಪಕ್ಷೀಯ ಕದನ ವಿರಾಮ ಆಗಿರುತ್ತೆ. ಇರಾನ್ನೊಂದಿಗೆ ದೀರ್ಘಾವಧಿಯ ಶಾಂತಿಗೆ ಸಂಬಂಧಿಸಿದ ನಿರ್ಣಾಯಕ ಒಪ್ಪಂದದೊಂದಿಗೆ ನಾವು ಬಹಳ ಹತ್ತಿರದಲ್ಲಿದ್ದೀವಿ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದೀವಿ. ಅದು ಮಾತುಕತೆಗೆ ಆಧಾರವಾಗಿದೆ ಅಂತ ನಂಬ್ತೀವಿ. ಆದರೆ 2 ವಾರಗಳ ಕಾಲಾವಧಿಯು ಒಪ್ಪಂದವನ್ನು ಅಂತಿಮಗೊಳಿಸೋಕೆ ಅನುವು ಮಾಡಿಕೊಡುತ್ತೆ. ಅಧ್ಯಕ್ಷನಾಗಿ ಈ ದೀರ್ಘಕಾಲೀನ ಸಮಸ್ಯೆ ಪರಿಹಾರದ ಹಂತಕ್ಕೆ ತಲುಪಿರುವುದು ಗೌರವದ ಸಂಗತಿ. ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಇರಾನ್ ಕೂಡ ಕದನ ವಿರಾಮದ ಬಗ್ಗೆ ಹೇಳಿದ್ದೇನು ಅಂತ ನೋಡೋದಾದ್ರೆ, ಇರಾನ್ ಪರವಾಗಿ ಯುದ್ಧವನ್ನ ಕೊನೆಗೊಳಿಸಲು ಅವಿಶ್ರಾಂತ ಪ್ರಯತ್ನ ಮಾಡಿದ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಹಾಗೂ ಫೀಲ್ಡ್ ಮಾರ್ಷಲ್ ಮುನೀರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. 15 ಅಂಶಗಳ ಪ್ರಸ್ತಾವನೆಯ ಆಧಾರದ ಮೇಲೆ ಮಾತುಕತೆಗಾಗಿ ಅಮೆರಿಕದ ವಿನಂತಿಯನ್ನ ಮತ್ತು ಇರಾನ್ನ 10 ಅಂಶಗಳ ಪ್ರಸ್ತಾವನೆಯನ್ನ ಸ್ವೀಕರಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷರು ಮಾಡಿದ ಘೋಷಣೆಯನ್ನ ಪರಿಗಣಿಸಲಾಗಿದೆ. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪರವಾಗಿ ನಾನು ಈ ಮೂಲಕ ಘೋಷಣೆಯನ್ನ ಮಾಡುತ್ತಿದ್ದೇನೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷ ತಾರ್ಕಿಕ ಅಂತ್ಯವನ್ನ ಕಾಣುವಂತಹ ಲಕ್ಷಣಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಕದನ ವಿರಾಮವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಇರಾನ್ನ ಪರವಾಗಿ ಪಾಕಿಸ್ತಾನ ಮಾತುಕತೆಯನ್ನು ನಡೆಸಿದ ಬಳಿಕ ಈ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು. ಇರಾನ್ನ ಪರವಾಗಿ ಮಾತುಕತೆಯನ್ನು ನಡೆಸಿದ್ದಕ್ಕಾಗಿ ಇರಾನ್ನ ನಾಯಕತ್ವ ಈಗ ಪಾಕಿಸ್ತಾನಕ್ಕೆ ಕೃತಜ್ಞತೆಯನ್ನ ಕೂಡ ಸಲ್ಲಿಸಿದೆ. ಕದನ ವಿರಾಮಕ್ಕೆ ಇರಾನ್ ಷರತ್ತು. ಇರಾನ್ನ ಷರತ್ತಿಗೆ ಅಮೆರಿಕ ಅಸ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸೋಕೆ ಇರಾನ್, ಅಮೆರಿಕ, ಇಸ್ರೇಲ್ ಮುಂದೆ ಷರತ್ತುಗಳನ್ನ ವಿಧಿಸಿದೆ. ಹಾಗಾದ್ರೆ ಇರಾನ್ ವಿಧಿಸಿರುವ ಷರತ್ತುಗಳು ಏನು ಅಂತ ನೋಡೋದಾದ್ರೆ, ಮೊದಲ ಷರತ್ತು ಇರಾನ್ ಮೇಲಿನ ಯುದ್ಧವನ್ನ ನಿಲ್ಲಿಸಬೇಕು. 2ನೇದು ಇರಾಕ್, ಲೆಬನಾನ್, ಯಮನ್ ಮೇಲೆ ಯುದ್ಧ ನಿಲ್ಲಬೇಕು. 3ನೇ ಷರತ್ತು ಎಲ್ಲಾ ಸಂಘರ್ಷಗಳು ಸಂಪೂರ್ಣ ಕೊನೆಯಾಗಬೇಕು. ಷರತ್ತು 4 ಹಾರ್ಮುಜ್ ಜಲಸಂಧಿಯನ್ನ ಪುನಃ ತೆರೆಯೋದು. 5ನೇ ಷರತ್ತು ಹಾರ್ಮುಜ್ ಮೂಲಕ ಸುರಕ್ಷಿತ ಸಾಗಣೆಗೆ ಪ್ರೋಟೋಕಾಲ್ ಸ್ಟಾರ್ಟ್ ಮಾಡೋದು. 6ನೇ ಷರತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ಶುಲ್ಕವನ್ನು ವಿಧಿಸುವುದು. 7ನೇದು ಇರಾನ್ ಪುನರ್ ನಿರ್ಮಾಣಕ್ಕೆ ಜಲಸಂಧಿ ಆದಾಯದ ಬಳಕೆ. 8ನೇದು ಇರಾನ್ ಮೇಲಿನ ಎಲ್ಲಾ ನಿರ್ಬಂಧ ತೆಗೆದು ಹಾಕಬೇಕು. 9ನೇದು ಇರಾನ್ ಹಣ ಆಸ್ತಿ ಮುಟ್ಟುಗೋಲು ಬಿಡುಗಡೆ ಮಾಡಬೇಕು. 10ನೇದು ಅಮೆರಿಕ ಯುದ್ಧ ಪಡೆಗಳನ್ನು ಹಿಂತೆಗೆದುಕೊಳ್ಳೋದು. ಹೀಗೆ ಕದನ ವಿರಾಮ ಘೋಷಣೆಗೂ ಮುನ್ನ ಇರಾನ್ 10 ಷರತ್ತುಗಳನ್ನು ವಿಧಿಸಿದೆ. ಯುದ್ಧವನ್ನ ಕೊನೆಗಾಣಿಸೋಕೆ ಇರಾನ್ನ ಷರತ್ತುಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಇರಾನ್ ಕದನ ವಿರಾಮವನ್ನ ಘೋಷಣೆ ಮಾಡಲಿಕ್ಕೆ 15 ಷರತ್ತುಗಳನ್ನು ವಿಧಿಸಿತ್ತು. ಇರಾನ್ ಪಾಕಿಸ್ತಾನದ ಮೂಲಕ 15 ಷರತ್ತುಗಳನ್ನು ಅಮೆರಿಕದ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನು ಮಾಡಿತ್ತು. ಅಮೆರಿಕ ಕೂಡ 15 ಷರತ್ತುಗಳ ಪೈಕಿ 10 ಷರತ್ತುಗಳಿಗೆ ಸಮ್ಮತಿಯನ್ನು ಸೂಚಿಸಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನ ಮುಂದುವರಿಸುವಂಥದ್ದು ಮತ್ತೆ ಇಲ್ಲಿ ಸಂಚಾರ ಮಾಡುವಂತಹ ಹಡಗುಗಳಿಗೆ ಸರಿಸುಮಾರು 18 ಕೋಟಿಯಷ್ಟು ಶುಲ್ಕವನ್ನ ವಿಧಿಸೋದು, ಜೊತೆಗೆ ಇರಾನ್ನ ಮೇಲೆ ಹಾಕಿರುವಂತಹ ಆರ್ಥಿಕ ನಿರ್ಬಂಧಗಳನ್ನು ಸಡಿಲಗೊಳಿಸುವುದು ಸೇರಿ
ಒಟ್ಟು 10 ನಿರ್ಬಂಧಗಳು ಅಥವಾ 10 ಷರತ್ತುಗಳಿಗೆ ಈಗ ಅಮೆರಿಕ ಸಮ್ಮತಿ ಸೂಚಿಸಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಈ ಮಾಹಿತಿ ಪಕ್ಕ ಆದ ಬಳಿಕ ಈಗ ಸದ್ಯಕ್ಕೆ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ವಿಸ್ತೃತವಾದಂತಹ ಚರ್ಚೆಗಳು ಕೂಡ ನಡೆಯಲಿದ್ದು, ಅದಾದ ಬಳಿಕ ಬಹುತೇಕ ಪೂರ್ಣ ಪ್ರಮಾಣದ ಕದನ ವಿರಾಮ ಘೋಷಣೆಯಾಗುವಂತಹ ಸಾಧ್ಯತೆಗಳಿದೆ. ಹಾರ್ಮೋಸ್ ಜಲಸಂಧಿ ಮತ್ತೆ ರಿಓಪನ್, ಇರಾನ್ನಿಂದ ಕಚ್ಚಾ ತೈಲ ಸಾಗಾಟ ಸುಗಮ. ಯುದ್ಧ ಆರಂಭ ಆದಾಗ್ಲಿಂದ ಈವರೆಗೂ ಜಗತ್ತಿನ ತೈಲ ಪೂರೈಕೆಯ ಕೇಂದ್ರವಾಗಿದ್ದ ಹಾರ್ಮೋಸ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ಹಾರ್ಮೋಸ್ ಜಲಸಂಧಿನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು. ಈಗ ಇರಾನ್ ಈ ಜಲಸಂಧಿಯನ್ನ ತಕ್ಷಣವೇ ತೆರೆಯೋಕೆ ಒಪ್ಪಿಕೊಂಡಿದೆ. 2 ವಾರಗಳ ಅವಧಿಗೆ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುತ್ತೆ ಅಂತ ಇರಾನ್ ಘೋಷಿಸಿದೆ. ಹಡಗುಗಳು ಸುರಕ್ಷಿತವಾಗಿ ಹಾದು ಹೋಗೋಕೆ ಅನುಮತಿಸಿದೆ. ಇದರಿಂದ ಹಾರ್ಮೋಸ್ ಜಲಸಂಧಿಯಿಂದ ಕಚ್ಚಾ ತೈಲ ಸಾಗಾಟಕ್ಕೆ ಹಾದಿ ಸುಗಮವಾಗಲಿದೆ. ಭಾರತ ಸೇರಿ ಅನೇಕ ದೇಶಗಳಿಗೆ ಇದರಿಂದ ಅನುಕೂಲ ಆಗಲಿದೆ. 2 ವಾರಗಳ ಕಾಲ ಯುದ್ಧಕ್ಕೆ ಬ್ರೇಕ್ ಬಿದ್ದ ಪರಿಣಾಮ ಜಾಗತಿಕ ಮಾರುಕಟ್ಟೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. 40 ದಿನದ ಕೊಲ್ಲಿ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಏನೋ ಬಿದ್ದಿದೆ. ಆದ್ರೆ ಯುದ್ಧದ ಮಧ್ಯೆ ಹಾರ್ಮೋಸ್ನಲ್ಲಿ 100 ಹಡಗುಗಳು ಸಿಲುಕಿದೆ. ಹಾರ್ಮೋಸ್ನಲ್ಲಿ ಇನ್ನು 800 ಹಡಗುಗಳು ಸಿಕ್ಕಿದ್ದು ತಮ್ಮ ದೇಶಗಳಿಗೆ ಹೋಗದೆ ಲಾಕ್ ಆಗಿದೆ. ಹಾರ್ಮೋಸ್ ಸಂಪೂರ್ಣ ಓಪನ್ ಬಳಿಕ ಹಡಗುಗಳು ಜಲಸಂಧಿ ದಾಟ್ಲಿದೆ. 40 ದಿನಗಳ ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಹಾರ್ಮೋಜ್ ಎಲ್ಲರ ಗಮನ ಸೆಳೆದಂತಹ ಒಂದು ವಿಷಯ ಆಗಿತ್ತು. ಇಲ್ಲಿ ಜಾಗತಿಕವಾಗಿ ಸಾಕಷ್ಟು ದೊಡ್ಡ ಪ್ರಮಾಣದ ತೈಲ ರಫ್ತು ಆಗುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಈ ಒಂದು ಸಂಘರ್ಷ ಆರಂಭವಾದ ದಿನದಿಂದಲೂ ಕೂಡ ಈವರೆಗೂ ಸರಿಸುಮಾರು ಬೇರೆ ದೇಶದ 800ಕ್ಕಿಂತ ಹೆಚ್ಚು ಹಡಗುಗಳು ಸಿಲುಕೊಂಡಿದ್ದಾವೆ. ಬೇರೆ ದೇಶಗಳಿಗೂ ಕೂಡ ಸಾಗಾಟ ಮಾಡಲಿಕ್ಕೆ ಅನುಮತಿ ಸಿಕ್ಕಿದ್ರೂ ಕೂಡ ಪೂರ್ಣ ಪ್ರಮಾಣದ ಸಂಚಾರಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಈಗ ಕದನ ವಿರಾಮ ಘೋಷಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ದೇಶದ ಹಡಗುಗಳು ಕೂಡ ಇಲ್ಲಿಂದ ಮುಕ್ತ ಸಂಚಾರಕ್ಕೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳನ್ನ ಕೂಡ ಈಗ ಹುಟ್ಟುಹಾಕಿದೆ. ಕದನ ವಿರಾಮದ ನಿಯಮ ಪಾಲಿಸಿ, ಯುದ್ಧ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆ ಸಂದೇಶ. ಈ ಮಧ್ಯೆ 40 ದಿನಗಳ ಘೋರ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮವನ್ನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸ್ವಾಗತಿಸಿದ್ದಾರೆ. ಶಾಶ್ವತ ಮತ್ತು ಸಮಗ್ರ ಶಾಂತಿ ಸ್ಥಾಪನೆ ಆಗಬೇಕು. ಯುದ್ಧವನ್ನ ಕೊನೆಗೊಳಿಸೋದು ತುರ್ತಾಗಿ ಅಗತ್ಯ ಇದೆ. ಹೀಗಾಗಿ ಕದನ ವಿರಾಮದ ನಿಯಮವನ್ನ ಪಾಲಿಸಿ ಅಂತ ಯುದ್ಧ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮನವಿ ಮಾಡಿದ್ದಾರೆ. ಪಬ್ಲಿಕ್ ಟಿವಿ, ದೆಹಲಿ.